ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಸಿರಿಧಾನ್ಯದ ಒಂದು ರೆಸಿಪಿನ ತೊಗೊಂಡಿದ್ದೀನಿ. ಇದು ಪ್ರೋಸೋ ಮಿಲೆಟ್ ಅಂತ ಮಾಡೋಂಥ ಒಂದು ಕಟ್ಲೆಟ್. ಇದು ಪ್ರೋಸೋ ಮಿಲೆಟ್ ಅಂದರೆ ಬರಗು ಅಕ್ಕಿ ಅಂತ ಅಂತಾರೆ. ಇದನ್ನು ನೀವು ಯಾರಿಗೂ ಹೇಳಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಇದರೊಳಗೆ ಆಲೂಗಡ್ಡೆ ಇಲ್ಲ ಅಥವಾ ಹೊರಗಿನ ಕ್ರಂಚ್ ನೋಡಿದರೆ ನಿಮಗೆ ರೆಸ್ಟೋರೆಂಟಲ್ಲಿ ಹೆಂಗೆ ತಿಂತಿರಲ್ಲ ಆ ಥರ ಕ್ರಂಚ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದಕ್ಕೆ ನಾನು 1 ಕಪ್ಪು ನೆನೆ ಇಟ್ಟಿರೋಂಥ ಕಾಬೂಲಿ ಚೆನ್ನಾಗಿ ಹಾಕ್ಕೊತಿದ್ದೀನಿ. ದಪ್ಪ ಚೆನ್ನಾಗಿರುತ್ತಲ್ಲ ಕಡಲೆಕಾಳು, ಅದನ್ನು ಹಾಕ್ಕೊಂಡಿದ್ದೀನಿ. ಬರೀ ನೆನೆಸಿದ್ದೀನಿ, ಬೇಯಿಸಿಲ್ಲ. ಅದಾದ ನಂತರ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಹಾಕ್ಕೋತಾ ಇದ್ದೀನಿ. ಇದರ ನಂತರ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ 2ರಿಂದ 4 ತನಕ ನಿಮ್ಮ ಟೇಸ್ಟಿಗೆ ಪ್ರಕಾರ ಹಾಕ್ಕೋಬೋದು. ನಾನು ಇದನ್ನು ಪೂರ್ತಿ ನೀರು ಹಾಕ್ಲಾರ್ದೇ ಮಿಕ್ಸ್ ಮಾಡ್ತೀನಿ, ಗ್ರೈಂಡ್ರಲ್ಲಿ ಹಾಕ್ತಾಯಿದ್ದೀನಿ. ಇದು ನೀರನ್ನ ಹಾಕ್ಕೋಬಾರ್ದು, ಲೈಟ್ ಅಂದರೆ ಸ್ವಲ್ಪ ಕೋರ್ಸಾಗಿ ಮಾಡ್ಕೋಬೇಕು, ಭಾಳ ಸಣ್ಣದಾಗಿ ಫೈನಾಗಿ ಮಾಡ್ಕೋಬೋದು. ಅದಾದ ನಂತರ ಒಂದು ಅರ್ಧ ಕಪ್ನಷ್ಟು ನಾನು ಬೇಯಿಸ್ಕೊಂಡಿದ್ದೀರಲ್ಲ ಪ್ರೋಸೋ ಮಿಲೆಟ್, ಅದನ್ನು ಹಾಕ್ಕೊಂಡಿದ್ದೀನಿ, ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಅದಾದ ನಂತರ ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ 1 2 ಸ್ಪೂನು, ಬ್ರಾಕ್ಲಿ 1 2 ಸ್ಪೂನು, ಆಮೇಲೆ ಈ ಕ್ಯಾಪ್ಸಿಕಮ್ ಅಂತಾರಲ್ಲ ದಪ್ಪ ಮೆಣಸಿನ್ಕಾಯಿ ಇದು 2 ಸ್ಪೂನು. ಇದಾದ ನಂತರ ಮತ್ತು ಪುದೀನ ಹಾಕ್ಕೋತಾ ಇದ್ದೀನಿ, ಅದೊಂದು 2 ಸ್ಪೂನು. ಈಗ ರೋಸ್ಟೆಡ್ ಜೀರಾ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಜೀರನೇ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಚಾಟ್ ಮಸಾಲ 1 ಸ್ಪೂನು, ಆಮೇಲೆ ಬೇಕಾದರೆ ಖಾರ ಪುಡಿನ ಹಾಕ್ಕೋಬೋದು. ಇದನ್ನು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿದ್ರೆ ಈ ಪ್ರೋಸೋ ಮಿಲೆಟ್ ಇದೆಲ್ಲ, ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ನಿಮ್ಮ ಆಬ್ವಿಯಸ್ಲಿ ಬೇರೆ ಎಲ್ಲ ಹೆಂಗೆ ಸಿರಿಧಾನ್ಯಗಳು ಕೆಲಸ ಮಾಡುತ್ತೋ ಅದೇ ಥರ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಇದ್ರದ್ದು ಮೇನ್ ಇದು ಯೂಸ್ ಏನಂದರೆ ಇದು ನರ್ವಸ್ ಪ್ರಾಬ್ಲಮ್ಸನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಇದು ನಿಮ್ಮ ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ನಾನು ನೋಡಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ನಾನು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ, ಯಾಕಂದರೆ ಮಿಲೆಟು ಯಾವಾಗಲೂ ಡ್ರೈ ಮಾಡುತ್ತೆ. ಅದರಿಂದ ನೋಡಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಈಗ ನಾನು ಮಿಲೆಟನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ, ರವೆ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಅದನ್ನು ಈ ಥರ ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿಕೊಂಡು ನೀವು ಅದನ್ನು ಅದರೊಳಗೆ ಪೌಡರ್ನ ಮೇಲೆ ಉದುರಿಸ್ಕೋಬೋದು. ಇದನ್ನು ನಾವು ಬೇರೆ ಬೇರೆ ಥರ ಎಲ್ಲ ಮಿಲೆಟ್ನು ವಾರದಲ್ಲಿ ನಾವು 2 ದಿವಸ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಒಂದು ಮಿಲೆಟ್ನ 2 ದಿವಸ, ಇನ್ನೊಂದು ಮಿಲೆಟ್ 2 ದಿವಸ, ಆ ಥರ ಕನ್ಸ್ಯೂಮ್ ಮಾಡಿದರೆ ನಿಮಗೆ ಅದರೊಳಗಿರೋ ನ್ಯೂಟ್ರಿಯೆಂಟ್ಸ್ನ ಮ್ಯಾಕ್ಸಿಮಮ್ ನಿಮ್ಮ ಬಾಡಿಗೆ ಬರುತ್ತೆ. ಆದ್ದರಿಂದ ಇದನ್ನು ಒಂದು ಮಿಲೆಟನ್ನ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಡೈಜೆಷನ್ಗೆ, ಫೈಬರ್ಗೆ, ಬಾಡಿಯಲ್ಲಿ ಬೇಕಾದಷ್ಟು ಫೈಬರ್ ಇದಾಗುತ್ತೆ. ಅದರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ ಈ ಥರ ಮಾಡಿಕೊಂಡು ಶೇಪ್ ಮಾಡಿಕೊಂಡು ರೆಡಿ ಇಟ್ಕೋಬೋದು. ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಈ ಪ್ಯಾನ್ ಮೇಲೆ, ತವ ಮೇಲೆ. ನಾನು ಈ ಥರ ಶೇಪ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಇದು ಇನ್ನೊಂದು ಏನಂದರೆ ಅದು ಮಾಡಿದ ತಕ್ಷಣ ತಿನ್ನಬೇಕು, ಭಾಳ ತನಕ ಇಡಬಾರ್ದು. ಇದು ಭಾಳ ತನಕ ಇಟ್ಟರೆ ಡ್ರೈ ಆಗಿಬಿಡುತ್ತೆ. ಇದು ಮಿಲೆಟಿನ ಅದೊಂದೇ ಒಂದು ಡಿಸ್ಅಡ್ವಾಂಟೇಜು. ಅದರಿಂದ ಮಿಲೆಟಿಂದ ಯಾವುದೇ ಪದಾರ್ಥ ಬಿಸಿ ಬಿಸಿಯಾಗಿ ಸೇರಿಸ್ಬೇಕು. ಇದು ತಕ್ಷಣ ತಿಂದರೆ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಹೊರಗಡೆ 1 ಸ್ಪೂನ್ ಎಣ್ಣೆನೂ ಹಾಕಿದ್ದೀನಿ. ಇಲ್ಲ ಅಂದರೆ ಡ್ರೈ ಆಗಿಬಿಡುತ್ತೆ, ಒಣಗ್ದಂಗೆ ಆಗುತ್ತೆ. ಅದರಿಂದ ಇದನ್ನು ಆದಷ್ಟು ಬೇಗ ಬಿಸಿ ಬಿಸಿಯಾಗಿ ತಿನ್ನಬೇಕು. ನೋಡಿ ಈ ಥರ ಎಲ್ಲ ಕಡೆ ಚೆನ್ನಾಗಿ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು ಸಣ್ಣದಾಗಿ. ಇಲ್ಲಾಂದರೆ ಇದು ಒಳಗೆ ಕಡಲೆಕಾಳು ಇರುತ್ತಲ್ಲ ಅದಕ್ಕೆ ಬೇಯಿಸಿದ್ರೆ ಒಳ್ಳೆಯದು, ಎಲ್ಲರೂ ಚೆನ್ನಾಗಿ ಬೇಯಲ್ಲ. ನೋಡಿ ಈ ಥರ ರೆಡಿಯಾಗಿದೆ ಅಲ್ವಾ ಕಟ್ಲೆಟ್. ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಯಾಕಂದರೆ ಮೇಲ್ಗಡೆ ನಾವು ಅದು ಹಿಟ್ಟನ್ನೊಳಗೆ ಉದುರಿಸಿದ್ದೀವಲ್ಲ ಅದು ಕ್ರಿಸ್ಪಿಯಾಗಿರುತ್ತೆ ಮೇಲಿಂದು, ಆದರೆ ಒಳಗಡೆ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಈ ಥರ ಒಂದು ಹೆಲ್ತಿಯಾಗಿ ಒಂದು ಟೇಸ್ಟಿಯಾಗಿ ರೆಸಿಪಿನ ಮಾಡ್ಕೊಂಡು ನೋಡಿ. ಇನ್ನೂ ಆದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಾನು ಇದೇ ಥರ ಹೊಸ ಹೊಸ ರೆಸಿಪಿನ ನಿಮಗೆ ತೊಗೊಂಡ್ಬರ್ತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.